ಜನಪ್ರಿಯ ಪ್ರದೀಪ್ ಕೃಷ್ಣ ಯಲ್ಲನಕರ್. ದಾನ ಧರ್ಮ ಸೇವಾ ಕಾರ್ಯದ ಮೂಲಕ ಜನಪ್ರಿಯರಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಪ್ರದೀಪ್ ಜ್ಯುವೆಲರಿಯ ಮಾಲೀಕರಾದ ಪ್ರದೀಪ್ ಕೃಷ್ಣ ಯಲ್ಲನಕರ್ ಅವರು. ಇವರು 2023-24ನೇ ಸಾಲಿನ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ನಿಂದ ಗೌರವಿಸಲ್ಪಟ್ಟಿದ್ದಾರೆ. ಶಿರಸಿಯ ಪ್ರಸಿದ್ಧ ಮಾರಿಕಾಂಬಾ ಜಾತ್ರೆಯ ಸಂದರ್ಭದಲ್ಲಿ ಭಕ್ತರಿಗೆ ಕುಡಿಯುವ ನೀರನ್ನು ಒದಗಿಸಿದ್ದಾರೆ, ರಕ್ತದಾನವನ್ನ ಮಾಡಿಸಿದ್ದಾರೆ. ಇಂತಹ ಹಲವು ಸಮಾಜ ಸೇವೆಯ ಮೂಲಕ ಇವರು ಜನಮನ್ನಣೆಯನ್ನ ಗಳಿಸಿದ್ದಾರೆ. ಇವರು ದೈವಜ್ಞ ಸಮಾಜದ ಮುಂದಾಳುವೂ ಹೌದು. ನಮಸ್ಕಾರ, ವಿಶ್ವವಾಣಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಠ್. ನಾಡಿನ ಖ್ಯಾತ ಪತ್ರಕರ್ತರಾಗಿರುವಂತಹ ವಿಶ್ವೇಶ್ವರ್ ಭಟ್ ಸಾರಥ್ಯದ ವಿಶ್ವವಾಣಿ ಸಮೂಹದ ಲೋಕಧ್ವನಿ ಪತ್ರಿಕೆಯ ಲೋಕಧ್ವನಿ ಹೆಮ್ಮೆಯ ಸಾಧಕರ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ಒಬ್ಬ ವಿಶೇಷ ಅತಿಥಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಬೇರಾರು ಅಲ್ಲ, ಬಂಗಾರದ ಮನುಷ್ಯ. ಅರೆ ಇದೇನಪ್ಪ ಬಂಗಾರದ ಮನುಷ್ಯ ಅಂತಂದ್ರ? ಹೌದು, ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಹೆಸರನ್ನ ಮಾಡಿರುವಂತಹ ಪ್ರದೀಪ್ ಜ್ಯುವೆಲರ್ಸ್ ಮಾಲೀಕರಾಗಿರುವಂತಹ ಪ್ರದೀಪ್ ಯಲ್ಲನಕರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ಕೇವಲ ಜ್ಯುವೆಲರ್ಸ್ ಶಾಪ್ನ ಮಾಲೀಕರು ಮಾತ್ರವಲ್ಲ, ಅನೇಕ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬಡವರ ಬಾಳಿಗೆ ಬೆಳಕಾಗಿದ್ದಾರೆ. ಹಾಗಾಗಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ, ನಮ್ಮ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ಈ ಒಂದು ಸಾಧನೆಯ ಹಾದಿ, ಅವರ ಶಾಪ್ ಬಗ್ಗೆ, ಬಂಗಾರ ಪ್ರಿಯರ ಬಗ್ಗೆ ಏನು ಹೇಳ್ತಾರೆ ಎಲ್ಲವನ್ನ ತಿಳ್ಕೊಂಡು ಬರೋಣ. ಸರ್, ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಆ್ಯಂಡ್ ಅಭಿನಂದನೆಗಳು. ನಮ್ಮ ಲೋಕಧ್ವನಿ ಪ್ರಶಸ್ತಿಗೆ, ಹೆಮ್ಮೆಯ ಸಾಧಕರ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೀರಾ, ಅಭಿನಂದನೆಗಳು ಸರ್. ಸೊ ತಮ್ಮದು ಜ್ಯುವೆಲರ್ಸ್ ಶಾಪ್ ಸರ್ ಹೇಗಿತ್ತು? ಮೊದಲಿಂದ ಆರಂಭಗೊಂಡಿದ್ದು ಎಲ್ಲಿಂದ ಇಲ್ಲಿವರೆಗೆ ಸುದೀರ್ಘ 33 ವರ್ಷಗಳಾಯಿತು. ಹೇಗಿತ್ತು ಆರಂಭದ ಪಯಣ ಅಂತ ಹೇಳಿ? ಪ್ರದೀಪ್ ಕೃಷ್ಣ ಯಲ್ಲನಕರ್ ಅಂತ, BSc LLB ಮುಗಿಸಿದ್ದೀನಿ. ನನ್ನ ಕುಲುಕಸಬು ಬಂಗಾರದ ಕೆಲಸ. ಹಾಗಾಗಿ ನಾವು LLB ಮುಗಿಸಿದ ಮೇಲೆ ನಮ್ಮ ಕುಲುಕಸಬು ಆಗದ ಪ್ರದೀಪ್ ಜ್ಯುವೆಲರ್ಸನ್ನು 1993 ಶುರು ಮಾಡಿದ್ವಿ. ಅದ ನಂತರ ನಾವು 3 ಬ್ರ್ಯಾಂಚ್ ಮಾಡಿದ್ವಿ. ಈ ಬ್ರ್ಯಾಂಚನ್ನು 2004 ಓಪನ್ ಮಾಡಿದ್ದು. ಎಸ್ ಸರ್, ತಮಗೆ ಜ್ಯುವೆಲರಿ ಶಾಪ್ರೇ ಇಡಬೇಕಂತ ಹೇಳಿ ಹೇಗೆ ಬಂತು? ಬೇರೆ ಬಿಸ್ನೆಸ್ ಮಾಡ್ಬೋದಿತ್ತಲ್ಲ, ಬಂಗಾರ ಪ್ರಿಯರಾಗಿ ಗುರುತಿಸಿಕೊಂಡಿದ್ದಾರೆ ಸರ್. ಈ ಶಾಪ್ನ ಒಂದು ಡ್ರೀಮ್ ಹೇಗಿತ್ತು ಅಂತ? ನಮ್ಮ ಕುಲುಕಸಬು ಬಂಗಾರದ ಬಿಸ್ನೆಸ್ಸಿಯ. ನಾನು ಈ ಕಾರ್ಪೊರೇಟ್ ಸ್ಟೈಲು ಬೆಂಗಳೂರು, ಮೈಸೂರು, ಬಾಂಬೆ ಎಲ್ಲ ಹೋದಾಗ ಕಾರ್ಪೊರೇಟ್ ಸ್ಟೈಲು ಬೆಂಗಳೂರು, ಮಲ್ಬಾರು, ಜೋಯಲ್ ಕಾಸು ಎಲ್ಲ ನೋಡ್ತಾ ಇರ್ತಿದ್ದೆ. ಅದೇ ಸ್ಟೈಲಲ್ಲಿ ನಮ್ಮ ಊರಲ್ಲಿ ಒಂದು ಮಾಡಬೇಕು ಅಂತ ಒಂದು ದೊಡ್ಡ ಕನಸಿತ್ತು. ಹಾಗಾಗಿ 93 ಚಿಕ್ಕ ಪ್ರಮಾಣದ ಮಾಡಿದ್ವಿ. 2004 ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇವಾಗ ಕಂಪ್ಲೀಟ್ ಸಿಸ್ಟಮೆಟಿಕ್ ಮಾಡಿದ್ದೀವಿ. ಕಂಪ್ಲೀಟ್ ಬಾರ್ ಕೋಡಿಂಗ್ ವಿತ್ HUID ಗೋಲ್ಡು, ಪ್ರತಿಯೊಂದು ಎಕ್ದಮ್ ಟ್ರಾನ್ಸ್ಪರೆನ್ಸಿ. ನಮ್ಮಲ್ಲಿ ಯಾವ ಬಂಗಾರ ತೊಗೊಂಡ್ರು ನೀವು ನಮ್ಮ ಬಂಗಾರ ನಿಮ್ಮ ಮನೇಲಿ ನೀವೇ ಚೆಕ್ ಮಾಡಿಸ್ಕೋಬೋದು. ಒಂದು BISK ಅಂತ ಆ್ಯಪ್ ಬರುತ್ತೆ. ಆ್ಯಪಲ್ಲಿ ಆ ನಂಬರ್ ಹಾಕಿಬಿಟ್ರೆ ಯಾರು ಮಾಡಿದ್ದು, ಎಲ್ಲಿ ಮಾಡಿದ್ದು, ಎಷ್ಟು ಕ್ವಾಲಿಟಿ ಇದೆ, ಪ್ರತಿಯೊಂದು ನಿಮಗೆ ಕ್ಲಿಯರಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಟ್ರಾನ್ಸ್ಪರೆನ್ಸಿ ಇದೆ. ಕಂಪ್ಲೀಟ್ 100% ಪೂರ ವೈಟ್ ವ್ಯವಹಾರ ಇಟ್ಟಿದೆ, GST ವ್ಯವಹಾರ ಇಟ್ಟಿದೆ. ಓಕೆ, ಎಸ್ ಸರ್. ನಾನು ಮತ್ತೊಂದು ಕೇಳಲ್ಪಟ್ಟೆ, ದೀಪಾವಳಿ ಸಂದರ್ಭದಲ್ಲಿ, ನವರಾತ್ರಿ ಸಂದರ್ಭದಲ್ಲಿ ಬ್ಲಡ್ ಡೊನೇಷನ್ ಮಾಡಿರ್ತಕ್ಕಂಥವ್ರಿಗೆ ಬೆಳ್ಳಿ ನಾಣ್ಯವನ್ನು ಕೂಡ ಕೊಡ್ತಾ ಇದ್ದೀರಿ ಸರ್. ಅದರ ವಿಶೇಷತೆ ಏನು ಅಂತ? ಜಗತ್ತಲ್ಲಿ ಈ ಸಮಾಜ ನಮಗೆ ಏನು 100 ರೂಪಾಯಿ ಕೊಟ್ಟಿರುತ್ತೆ, ಹೌದು, ಒಂದು 5 ರೂಪಾಯಿ ನಾವು ಸಮಾಜಕ್ಕೆ ವಾಪಸ್ ಕೊಡಬೇಕು. ನಮ್ಮ ಗುರುಗಳು ಹೇಳಿದ ಮಾತು, ಇದನ್ನು ಫಾಲೋ ಮಾಡ್ತಾಯಿದ್ದೀವಿ. ಜಗತ್ತಲ್ಲಿ ಏನೇನು ಬೇಕಾದ್ರೆ ಕೊಂಡ್ಕೊಳ್ಬೋದು, ರಕ್ತ ಸಿಗೋದಿಲ್ಲ. ಹಾಗೆ ಈ ರಕ್ತದಾನದ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತ ನಾವು ಮಾಡಿದ್ದು. ಪ್ರತಿ ವರ್ಷ ನವರಾತ್ರಿಯಿಂದ ದೀಪಾವಳಿ ಒಳಗೆ ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ಯಾರು ರಕ್ತದಾನ ಮಾಡ್ತಾರೆ ಅವರಿಗೆ ನಾವು ಅಂಗಡಿಯಲ್ಲಿ ಕರೆದಿದ್ವಿ. ಕರೆದವರಿಗೊಂದು ಶಾಲೆ ಹಾಕಿ, ಅವರಿಗೊಂದು ಬೆಳ್ಳಿ ನಾಣ್ಯ ಕೊಟ್ಟು, ಮಾರಿಕಾಂಬಾ ಫೋಟೋ ಕೊಟ್ಟು, ಅವರಿಗೊಂದು ಗೌರವಾರ್ಪಣೆ, ಒಂದು ಸಮಾಜದ ಅವರ ನಾವು ಧನ್ಯವಾದ ಅವರಿಗೆ ತಿಳಿಸೋದು. ಪ್ಲಸ್ ಒಂದು ಇನ್ಸ್ಪಿರೇಷನು, ರಕ್ತದಾನ ಮಾಡಬೇಕು ಅಂತ. ಯಾಕಂದರೆ ಜಗತ್ತಲ್ಲಿ ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ರಕ್ತದಾನ. ಒಂದು ಜೀವನ ಉಳಿಸುತ್ತೆ ಅದು. ಅದನ್ನು ನಾನು ಶುರು ಮಾಡಿದ್ವಿ. ಪ್ರತಿ ವರ್ಷ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಇದರಿಂದ. ನನ್ನ ಕಾಲೇಜ್ ಸ್ಟೂಡೆಂಟ್ಸು ತುಂಬ ಜನ ಬರ್ತಾ ಇದ್ದಾರೆ. ಅವರು ಅಲ್ಲೆಲ್ಲ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಬೆಳ್ಳಿ ಕಾಯಿನ್ ಕೊಟ್ಟು ಸನ್ಮಾನ ಮಾಡೋದು ಒಂದು ಇನ್ಸ್ಪಿರೇಷನ್ ಶುರು ಮಾಡಿದ್ದೀವಿ. ಎಸ್ ಸರ್, ಎಲ್ಲರೂ ಕೂಡ ಜ್ಯುವೆಲರ್ಸಿ ಶಾಪ್ ಅಂತಂದ ತಕ್ಷಣ ಕೇವಲ ಒಂದು ಶಾಪ್ಗೆ ಮಾತ್ರ ಸೀಮಿತ ಆಗ್ತಾರೆ. ತಾವು ಸೋಷಿಯಲ್ ವರ್ಕಲ್ಲೂ ಕೂಡ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದೀರಿ. ಈಗಷ್ಟೇ ಹೇಳ್ತಾ ಇದ್ದೀರಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಕೂಡ ಅಳವಡಿಸಿದ್ರು ಅಂತ. ಸೊ ಸೋಷಿಯಲ್ ವರ್ಕ್ ಮಾಡುವಂತಹ ಆಸಕ್ತಿ ಹೇಗೆ ಬಂತು ಅಂತ? ಇದಕ್ಕೆಲ್ಲ ಇನ್ಸ್ಪಿರೇಷನು ನಮ್ಮ ಪ್ರತಿಷ್ಠಿತ ಲಾಯನ್ಸ್ ಕ್ಲಬ್. ಎಸ್, ಟಿಲ್ ಫ್ರಮ್ 30 ವರ್ಷದಿಂದ ನಾನು ಇಂಟರ್ನ್ಯಾಷನಲ್ ಲಾಯನ್ಸ್ ಕ್ಲಬ್ ಮೆಂಬರ್ ಆಗಿದ್ದೀನಿ. ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಓಕೆ, ನಾನು ಟ್ರೆಸರರ್ ಆದೆ, ಸೆಕ್ರೆಟರಿ ಆದೆ. ಮುಂದೆ 27-28ರಲ್ಲಿ ನಾನು ಪ್ರೆಸಿಡೆಂಟು ಆಗ್ತಾಯಿದ್ದೀನಿ. ಇವೆಲ್ಲ ಇನ್ಸ್ಪಿರೇಷನಿಂದ ರಕ್ತದಾನ. ನಾನು 2009ರಲ್ಲಿ ನಾನು ಸೆಕ್ರೆಟರಿ ಆದಾಗ ಸಿರ್ಸಿಯಲ್ಲಿ ನಾವು ಬ್ಲಡ್ ಬ್ಯಾಂಕ್ ಶುರು ಮಾಡಿದ್ವಿ. ಸುಮ್ಮನೆ ಸತ್ತೋಗಿರ್ತಾರೆ, ಅವರನ್ನು ಕಣ್ಣನ್ನು ಮಣ್ಣು ಮಾಡ್ತೀವಿ, ಸುಟ್ಟು ಹಾಕ್ತೀವಿ. ಅದಕ್ಕಿಂತ ಒಂದು ದಾನ ಮಾಡಿದ್ರೆ ಒಂದು ಇಬ್ಬರಿಗೆ ಕಣ್ಣು ಬರುತ್ತೆ. ಇದೊಂದು ಇಂಟೆನ್ಷನ್ ನಾವು ಶುರು ಮಾಡಿದ್ದು. ಇಲ್ಲಿವರೆಗೂ ನಮ್ಮ ಗಣೇಶ್ ನೇತ್ರಾಲಯ ಜೊತೆಗೆ ಟೈಅಪ್ ಆಗಿ ಮಾಡಿದ್ದು.
ತುಂಬ ಜನರಿಗೆ ಯೂಸ್ ಆಗಿದೆ, ತುಂಬ ಜನರಿಗೆ ಕಂಡು ಬಂದಿದೆ. ಭಾಳ ಹೆಮ್ಮೆ ಅನಿಸ್ತಾ ಇದೆ. ಈ ಕೆಲವೊಂದು ಈ ರಕ್ತದಾನ ಇವು ಶುರು ಮಾಡ್ತಾಯಿದ್ವಿ. ಇವನು ಜಾತ್ರೆ ಟೈಮಿಗೆ ಪ್ರತಿ ನಮ್ಮ ಸಿರ್ಸಿ ಮಾರಿಕಾಂಬಾ ಜಾತ್ರೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದು. ಜಗನ್ಮಾತೆ ಮಾರಿಕಾಂಬಾ ತಾಯಿ ಅವಳು ಗದ್ಗೆ ಮೇಲೆ ಕೂತಾಗ ಅವಳು ಶಕ್ತಿ ಇನ್ನು 100 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಪ್ರತಿ ಜಾತ್ರೆಯಲ್ಲಿ ಈ ಕಳೆದ 10 ವರ್ಷದಿಂದ 4 ರಿಕ್ಷಾ ಸೇವೆ ಇಡ್ತೀವಿ. ಈ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ದಿವ್ಯಾಂಗರಿಗೆ, ಅಂಗವಿಕಲರಿಗೆ, ಅಶಕ್ತರಿಗೆ, ಆರಾಮಿಲ್ಲದವರಿಗೆ ನಾವು ಅವರು ಬಸ್ಸಲ್ಲಿ ಬರಲಿ, ಕಾರಲ್ಲಿ ಬರಲಿ, ಬೆಂಜ್ ಕಾರಲ್ಲಿ ಬರಲಿ, ಎಲ್ಲೇ ಬರಲಿ, ನಾವು 1-2 ಸ್ಪಾಟ್ ಇಡ್ತೀವಿ. ಆ ಸ್ಪಾಟಿಗೆ ಅವ್ರು ಬಂದ ಮೇಲೆ ನಮ್ಮ 4 ರಿಕ್ಷಾ ಇಟ್ಟಿರ್ತೀವಿ ನಾವು. ಆ ರಿಕ್ಷಾದಲ್ಲಿ ನಮ್ಮ ವಾಲಂಟಿಯರ್ಸ್ ಪಿಕಪ್ ಮಾಡ್ತಾರೆ. ಪಿಕಪ್ ಮಾಡಿ ನಮಗಾಗಿ DC ಅವರು, DYSP ಅವರು, ಪ್ರತಿಯೊಬ್ಬರು ತುಂಬ ಪೊಲೀಸ್ ಡಿಪಾರ್ಟ್ಮೆಂಟ್ ಭಾಳ ಸೇವೆ ನಮಗೆ ಸಪೋರ್ಟ್ ಮಾಡ್ತಾರೆ. ನಮಗೆ ಒಂದು ಸ್ಪೆಷಲ್ ರೂಟ್ ಮಾಡಿಕೊಡ್ತಾರೆ. ನಾವು ಮಾರಿಕಾಂಬಾ ತಾಯಿ ಹತ್ರ ಕರ್ಕೊಂಡು ಹೋಗಿ ತಾಯಿ ದರ್ಶನ ಮಾಡಿಸಿ ತಿರ್ಗಾ ಅವ್ರನ್ನ ಎಲ್ಲಿ ನಾವು ಪಿಕಪ್ ಮಾಡಿದ್ವಿ ಅಲ್ಲೇ ಅವ್ರಿಗೆ ಡ್ರಾಪ್ ಮಾಡೋದು. ಇದೊಂದು ನಾವು 10 ವರ್ಷ ನೋಡ್ಕೊಂಡು ಬರ್ತಾಯಿದ್ವಿ. ಪ್ರತಿ ವರ್ಷ ಒಂದು 8,000-10,000 ಜನ ನಮಗೆ ಪ್ರತಿ ಜಾತ್ರೆಯಲ್ಲೂ ನಮಗೆ ಸೇವೆ ಮಾಡುವ ಅವಕಾಶ ಸಿಗ್ತಾ ಇದೆ. ಸರ್, ಇದರ ಜೊತೆಗೆ ನಾನು ಮತ್ತೊಂದು ಕೇಳಲ್ಪಟ್ಟೆ, 2019 ಕೋವಿಡ್ ಸಂದರ್ಭದಲ್ಲಿ ಅದೆಷ್ಟೋ ಫ್ಯಾಮಿಲಿಗಳು ಕೂಡ ಬೀದಿಗೆ ಬಂದು ಬದುಕು ತತ್ತರವಾಗಿತ್ತು. ಅಂತಹ ಸಂದರ್ಭದಲ್ಲಿ ನೊಂದವರ ಕಣ್ಣೀರ ಹನಿಯನ್ನು ಒರೆಸಿದ್ರಿ. ಅನೇಕ ಬಡವರ ಬಾಳಿಗೆ ತಾವು ಬಂಗಾರದ ಅಂಗಡಿ ಇಟ್ಕೊಂಡು ಬಂಗಾರವಾಗುವಂಥ ಕೆಲಸವನ್ನು ಮಾಡಿದರೆ, ಕೋವಿಡ್ ಸಮಯದಲ್ಲಿನ ಕೆಲಸ ಕಾರ್ಯಗಳನ್ನು ಯಾವ ರೀತಿ ಮಾಡಿದರೆ ಸರ್? ಯಾಕಂದರೆ ಶಾಪ್ ಕ್ಲೋಸ್ ಇದೆ ಒಂದು ಕಡೆ, ಮತ್ತೊಂದು ಕಡೆ ಇಡೀ ಜಗತ್ತೇ ಸ್ತಬ್ಧ. ಆ ಸಂದರ್ಭದಲ್ಲಿ ಬಡವರಿಗೆ ನೆರವಾಗಬೇಕು ಎನ್ನುವಂತಹ ಆಲೋಚನೆ ಇದೆಯಲ್ಲ ತಮ್ಮದು, ಅದು ನಿಜಕ್ಕೂ ಸರ್ ಗ್ರೇಟ್. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೀವು ಹೇಳಿದಂಗೆ ಕೊರೋನಾ ತುಂಬ ಚಾಲೆಂಜಿಂಗ್ ಆಗಿತ್ತು. ಏನೋ ತಾಯಿ ಮಾರಿಕಾಂಬೆ ನಮ್ಮ ಹತ್ರ ಮಾಡಿಸಿದ್ಲು. ಆ ಟೈಮಿಗೆ ನಾವು ಮೇನ್ ಮಾಡಿದಂದರೆ ನಮಗೆ ನಮ್ಮನ್ನು ಕಾಪಾಡೋದು ಆ ಟೈಮಿಗೆ ವೈದ್ಯರು, ಪೊಲೀಸ್ ಡಿಪಾರ್ಟ್ಮೆಂಟವರು, ನಮ್ಮ ಅಂಗನವಾಡಿ ಟೀಚರ್ಸು. ಅವ್ರಿಗಾಗಿ ನಾನು ಸ್ಪೆಷಲಾಗಿ ನಮ್ಮ ಜಿಲ್ಲೆಯ ಎಲ್ಲ ಪೊಲೀಸ್ ಸ್ಟೇಷನ್ನಿಗೂ ಸ್ಯಾನಿಟೈಸರ್ ಸ್ಟ್ಯಾಂಡು ಪ್ಲಸ್ ಸ್ಯಾನಿಟೈಸರ್ ಕ್ಯಾನು, ಸಿರ್ಸಿ ಎಲ್ಲ ಪೊಲೀಸ್ ಸ್ಟೇಷನ್ನಿಗೂ ಸ್ಟೀಮ್ ಲೈನು ಕನೆಕ್ಷನ್ಸು, ಸಿರ್ಸಿ ಸಬ್ ಜೈಲು, ಆಮೇಲೆ ತಹಶೀಲ್ದಾರ್ ಆಫೀಸು ಎಲ್ಲ ಕಡೆ ಸ್ಟೀಮ್ ಲೈನ್ ಕನೆಕ್ಷನು, ಇವು ಬೇಸಿಕ್ ಮಾಡ್ತಾಯಿದ್ವಿ. ಬಾಕಿ ಕಿರಾಣಿ, ದಿನಸಿ ಎಲ್ಲ ಒಂದು 15-20 ಲಕ್ಷ ರೂಪಾಯಿ ಐಟಮ್ ಎಲ್ಲ ನಮ್ಮ ಕರ್ತವ್ಯ ಅಂತ ನಾವು ಮಾಡಿದ್ದು. ಮತ್ತು ತಾಯಿ ಮಾರಿಕಾಂಬೆ ನಮ್ಮ ಹತ್ರ ಮಾಡಿಸಿದಷ್ಟೇ. ಓಕೆ ಸರ್, ಮುಂದೆ ಏನು ಪ್ಲ್ಯಾನ್ಸ್ ಅಂತ ಸೋಷಲ್ ವರ್ಕ್ ಆಗಿರ್ಬೋದು, ನಿಮ್ಮ ಈ ಜ್ಯುವೆಲ್ಲರ್ಸಿ ಶಾಪ್ನ ಮೂಲಕವಾಗಿರ್ಬೋದು, ಮತ್ತೇನು ಪ್ಲ್ಯಾನ್ಸ್ಗಳನ್ನ ಹಾಕಿಕೊಂಡಿದ್ದೀರಂತ? ನಾವು ಕಾರ್ಪೊರೇಟ್ ಸ್ಟೈಲ್ ಮಾಡಿದ್ವಿ, ತುಂಬ ಟ್ರಾನ್ಸ್ಪರೆಂಟಾಗಿ. ನನ್ನ ಮಗಂದು ಈಗ MBA ಮುಗೀತು, ಅವನನ್ನು ನಾನು ಪಾರ್ಟ್ನರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೇ ರೀತಿ ಬ್ರಾಂಚಸ್ ಮಾಡ್ತಾ ಹೋಗಬೇಕು ಜಿಲ್ಲೆ ಅಂತ, ಇದೇ ರೀತಿ ನಾವು ಬ್ರಾಂಚಸ್ ಮಾಡಬೇಕು ಅಂತ ತುಂಬ ದೊಡ್ಡ ಕನಸಿದೆ. ಎಸ್ ಸರ್, ಈಗ ಮತ್ತೊಂದು ಏನಂತಂದರೆ ಸುದ್ದಿಯಲ್ಲಿರುವುದು ಚಿನ್ನದ ರೇಟು ಹೆಚ್ಚಾಗ್ತಾ ಇರುವಂಥದ್ದು. ತಾವು ಕೂಡ ಬಂಗಾರದ ಶಾಪ್ ಇಟ್ಟಿದ್ದೀರಾ. ಏನು ಸರ್, ಈ ರೇಟು ಟ್ರೆಂಡ್ ಆಗ್ತಾ ಹೋಗುತ್ತೆ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೋಗುತ್ತಾ? ಯಾಕಂತಂದರೆ ಬಂಗಾರ ಪ್ರಿಯರು ದಿನದಿಂದ ದಿನಕ್ಕೆ ಕೊಂಡ್ಕೊಳ್ಳುವಂಥ ಸಂಖ್ಯೆ ಏನು ಕಡಿಮೆ ಆಗಲ್ಲ, ಆದರೆ ರೇಟ್ ಮಾತ್ರ ಜಾಸ್ತಿ ಆಗ್ತಾ ಇದೆ. ಏನಾದರೂ ಒಂದು ನೀವು ಸಿಹಿ ಕೊಡುವಂಥದ್ದು ಏನಾದರೂ ಸಿಗ್ನಲ್ ಇದೆಯಾ ಸರ್? ಯಾಕೆ ರೇಟ್ ಜಾಸ್ತಿ ಆಗುತ್ತಾ ಅಥವಾ ಡೌನ್ ಆಗುತ್ತೆ ಅಥವಾ ಇದೇ ಸ್ಟಿಲ್ ಆಗಿರುತ್ತಾ ಅಂತ? ಚಿನ್ನ ಒಂದು ಅಲ್ಟಿಮೇಟ್ ಕರೆನ್ಸಿ. ಎಸ್, ಇದು ಯಾವಾಗೂ ಕಮ್ಮಿ ಆಗೋದಿಲ್ಲ. ನಾನು ಹೋದ ವರ್ಷವೂ ಇದು ಇಂಟರ್ವ್ಯೂ ಆಗಿತ್ತು ಅಂತ ಯಾವಾಗ ಹೇಳಿದ್ದೆ, 72,000 ರೂಪಾಯಿ ಇತ್ತು. ಮುಂದಿನ ದೀಪಾವಳಿಗೆ 1 ಲಕ್ಷ ಹೋಗ್ಬೋದು ಅಂತ. ಯಾಕಂದರೆ ಇದು ಒಂದು 1,000 ರೂಪಾಯಿ ಜಾಸ್ತಿ ಆಗುತ್ತೆ, ಒಂದು 200-200 ರೂಪಾಯಿ ಕಮ್ಮಿ ಆಗುತ್ತೆ ಅಷ್ಟೇ. ಹಾಗಾಗಿ ಇದು ಯಾವ ಕಾರಣಕ್ಕೂ ಕಮ್ಮಿ ಆಗೋ ಚಾನ್ಸಸ್ ಇಲ್ಲ, ಏರ್ತಾ ಇದೆ. ನೀವು ಆದಷ್ಟು, ಯಾಕಂದರೆ ಚಿನ್ನ 50,000 ಇದ್ದಾಗೂ ಜನ ಬೇಜಾರು ಮಾಡ್ತಾ ಹೋಗ್ತಿದ್ರು, 70,000 ಇದ್ದಾಗೂ ಬೇಜಾರು ಮಾಡ್ತಾ ಹೋಗ್ತಿದ್ರು. ಇದು 1,20,000 ಬೇಜಾರು ಮಾಡ್ತಾ ಹೋಗ್ತಾರೆ. ನಾಳೆ 2.5 ಲಕ್ಷ ಹೋಗುತ್ತೆ, 3 ಲಕ್ಷ ಹೋಗುತ್ತೆ. ಯಾಕಂದರೆ ಚಿನ್ನ ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ, ಇದನ್ನೆಲ್ಲ ಸಿಗುವ ವಸ್ತು. ಕ್ರಮೇಣ ಎಲ್ಲ ಕಡೆ ಖಾಲಿ ಆಗ್ತಾ ಇದೆ. ರೇಟ್ ಎಷ್ಟೇ ಜಾಸ್ತಿ ಆಗಲಿ ಕೊಂಡ್ಕೊಳ್ಳೋರ ಸಂಖ್ಯೆ ಕಡಿಮೆ ಆಗಿಲ್ಲ ಅಂತ? ಕಡಿಮೆ ಆಗೋದಿಲ್ಲ, ತಗೋತಾರೆ. ಯಾಕಂದರೆ ಆಪತ್ತು ನಿಧಿ. ಯಾಕಂದ್ರೆ ನನಗೆ ಕೊರೋನಾ ಟೈಮಿಗೆ ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ನಮ್ಮ ಕಸ್ಟಮರ್ ನಮ್ಮ ಮನೆಗೆ ಬರ್ತಿದ್ರು. ಒಂದು ಇಲ್ಲರಿ ಹಾಸ್ಪಿಟ್ಲ್ ಬಿಲ್ ಎಷ್ಟಾಗಿದೆ, 2 ಲಕ್ಷ ಆಗಿದೆ, 3 ಲಕ್ಷ ಇದೆ, ಬಂಗಾರ ತೊಗೊಳ್ಳಿ ಪ್ರತಿಪಣ್ಣ, ನಮ್ಮ ದುಡ್ಡು ಕೊಡ್ರಿ ಅಂತ ಹೇಳ್ತಿದ್ರು. ಅವು ಎಷ್ಟೇ ಜಾಗ ಆದರೂ ಯೂಸ್ ಆಗಿಲ್ಲ. ಯಾಕಂದ್ರೆ ನಿಜವಾದ ಆಪತ್ತು ನಿಧಿ ಅಂದರೆ ಬಂಗಾರನೇ. ಹಾಗಾಗಿ ಬಂಗಾರದ ಯಾವಾಗೂ ಅದು ಶಾಶ್ವತ. ಅದು ಎಸ್, ಗ್ರಾಹಕರ ಮಾತುಗಳು ಹೇಗಿರುತ್ತೆ ಅಂತೆ ಸರ್? ಅಂದರೆ ಈ ರೇಟ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ತಮ್ಮ ಜೊತೆಗೆ ಯಾವ ರೀತಿ ಮಾತುಕತೆಗಿರುತ್ತೆ ಗ್ರಾಹಕರದು, ಅಥವಾ ಏನಾದರೂ ಕಡಿಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ, ಆದರೂ ಎಲ್ಲೋ ಒಂದು ನೆಗೆಟಿವ್ ಕಮೆಂಟ್ ಇದ್ದದ್ದೇ ರೇಟ್ ಜಾಸ್ತಿ ಆಗಿರೋ ಬಗ್ಗೆ. ಗ್ರಾಹಕರು ಏನು ಹೇಳ್ತಿದ್ರು, ತಮ್ಮ ಜೊತೆಗೆ ಏನು ಮಾತಾಡ್ತಾ ಇದ್ರು ಇದ್ರ ಬಗ್ಗೆ ಅಂತ ಹೇಳಿ? ಎಲ್ಲ ಕಸ್ಟಮರ್ಸ್ಗೆ ಬೇಜಾರಾಗುತ್ತೆ, ತುಂಬ ನಮಗೂ ಇನ್ವೆಸ್ಟ್ಮೆಂಟ್ ತುಂಬ ಹೆವಿ ಆಗುತ್ತೆ. ಇಷ್ಟು ಎಂಬಾದ್ಕೊಳ್ಳೆ ಈ ಒಂದು ಮದುವೆ ಅಂದರೆ ಬರೀ ಮದುಮಗಳ ಐಟಮ್ ಮಾತ್ರ ಆಗುತ್ತೆ. ಮದುಮಗಳ ತಾಯಿದು, ಮದುಮಗಳ ತಮ್ಮಂದು, ಅಣ್ಣಂದು ಐಟಮ್ ಇರೋದಿಲ್ಲ. ಮೊದಲಂದ್ರೆ ಎಲ್ಲರದ್ದು ಇರ್ತದೆ ಐಟಮು.
ತುಂಬ ಬೇಜಾರಾಗುತ್ತೆ. ಬಟ್ ಅವರಿಗೂ ಅನಿವಾರ್ಯ, ಚಿನ್ನ ಹಾಕಲೇಬೇಕು, ಚಿನ್ನ ಒಯ್ತಾರೆ. ಸರ್, ತಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಶಿರ್ಸಿ ಭಾಗದಲ್ಲಿ ಒಂದು ಜ್ಯುವೆಲರ್ಸಿ ಶಾಪ್ನಲ್ಲಿ ಹೊಸ ಮನ್ವಂತರವನ್ನೇ ಬರೆದಿದ್ದೀರಾ. ಹಾಗಾಗಿ ಇಂದಿನ ಯುವಕರಿಗೆ ಹೊಸ ಜ್ಯುವೆಲರ್ಸಿ ಶಾಪ್ ಹಾಕಬೇಕು ಎನ್ನುವಂಥ ಕನಸನ್ನು ಕಂಡಿರ್ತಕ್ಕಂಥ ಯುವಕರಿಗೆ ತಮ್ಮ ಸಜೆಷನ್ ಏನಿರಬಹುದು ಅಂತ? ಜ್ಯುವೆಲರಿ ಶಾಪ್ ಅಂತಲ್ಲ, ಪ್ರತಿಯೊಬ್ಬರು ಎಜುಕೇಷನ್ ಆದಮೇಲೆ ನೌಕರಿನೂ ಹೋಗಬೇಕು, ಎಸ್ ಜಾಬೇ ಬೇಕು ಅಂತ ಕನಸು ಮಾಡ್ತಾರೆ. ಈಗ ನಮ್ಮ ಸಿಟಿ ಒಂದು ಚಿಕ್ಕ ಸಿಟಿ. ಎಸ್ ನಾನು ಇಷ್ಟು ದೊಡ್ಡ ಪ್ರಮಾಣದ ಅಂಗಡಿ ಹಾಕಿದಾಗ ತುಂಬ ಜನ ನಮ್ಮ ತಮಾಷೆ ಮಾಡಿದ್ರು, ಇಷ್ಟು ದೊಡ್ಡ ಅಂಗಡಿ ಸಿರಿಸಿ ನಡೆಯುತ್ತಾ ಅಂತ. ಈಗ ನನ್ನ ಮಗಂದು ಆ್ಯಕ್ಚುಲಿ BCom ಆಗಿ MBA ಆಯಿತು. ಅವನಿಗೆ ಹೇಳಿದೆ, ಸಾಕು ನಾವು MBA ಆಯಿತು, ಬನ್ನಿ ನಾವೇ ಸ್ವಂತ ಬಿಸ್ನೆಸ್ ಮಾಡೋಣ. ನಾವೇ 30 ಜನರಿಗೆ ನಾವು ಸ್ಟಾಫಿಗೆ ಸ್ಯಾಲ್ರಿ ಕೊಡ್ತಾ ಇದ್ದೀವಿ. ನಾವೇ ನಿಧಾನ ಇಂಪ್ರೂವ್ ಮಾಡ್ತಾ ಹೋಗಬೇಕು. ಪ್ರತಿಯೊಬ್ಬರು ಜಾಬು ಅಂತ ಹೋಗೋದಲ್ಲ, ನಮ್ಮದೇ ಸ್ವಂತ ಬಿಸ್ನೆಸ್ಸು, ನಮ್ದು ಏನು ಕುಲ್ಕಸ್ಬು ಉಂಟು, ಇದನ್ನೇ ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಬೇಕು, ಇದನ್ನೇ ಬೆಳೆಸ್ತಾ ಹೋಗಬೇಕು. 2ನೇ ಮಗ MBBS ಮಾಡ್ತಾ ಇದ್ದಾನೆ. ಓಕೆ, ಅವನಿಗೆ MBBS ಡಾಕ್ಟರ್ ಆಗಬೇಕು ಅಂತ ಕನಸಿತ್ತು. ಒಂದು ದಾವಣಗೆರೆಯಲ್ಲಿ MBBS ಮಾಡ್ತಾ ಇದ್ದಾನೆ. ದೊಡ್ಡವನು MBA ಮುಗಿಸ್ಬಿಟ್ಟು ನನ್ನ ಜೊತೆಗೆ ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾನೆ. ತುಂಬ ಸಂತೋಷ ಅನಿಸ್ತಾ ಇದೆ. ಎಸ್ ಸರ್, ನಾನು ಒಂದನ್ನು ಮರೆತೆ, ತಾವು ಕೆರೆಗಳನ್ನು ಕೂಡ ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ನೆಕ್ಸ್ಟ್ ಎಲೆಕ್ಷನ್ಸ್ ಆದಂಥ ಸಂದರ್ಭದಲ್ಲಿ ಆಟೋ ಸೇವೆಯನ್ನು ಮಾಡುವಂಥದ್ದು, ಇದನ್ನು ಕೂಡ ಕೇಳಲ್ಪಟ್ಟೆ ಸರ್. ಅದ್ರ ಬಗ್ಗೆ ಹೇಳೋದಾದರೆ, ಎಲೆಕ್ಷನ್ ಅಂದರೆ ನಾನು ಯಾವುದೇ ರಾಜಕೀಯ ಪಕ್ಷಕ್ಕೂ ಗುರುತಿಸ್ಕೊಳ್ಳದೆ ಎಸ್ ಪ್ರತಿ ಎಲೆಕ್ಷನಲ್ಲಿ 100% ವೋಟಿಂಗ್ ಆಗಬೇಕು, ಒಂದು ಮತದಾನ ಜಾಗೃತಿ ಆಗಬೇಕು ಅಂತ. ಈಗ ಮೊನ್ನೆ ಲೋಕಸಭಾ ಎಲೆಕ್ಷನಲ್ಲಿ ನಾವು 4 ರಿಕ್ಷಾ ಇಟ್ಟಿದ್ವಿ. ಅದು 4 ಏರಿಯಾ ಇಟ್ಟಿದ್ವಿ. ಯಾರೇ ಗರ್ಭಿಣಿಯರು, ಬಾಣಂತಿಯರು, ಆಪ್ರೇಷನ್ ಆಗಿರುತ್ತೆ, ಅಶಕ್ತ ಆಗಿರುತ್ತೆ, ಆರಾಮಿರೋದಿಲ್ಲ, ಅವ್ರಿಗೆ ವೋಟಿಂಗ್ ಮಾಡಬೇಕು ಅಂತಿರುತ್ತೆ. ಅವರನ್ನು ಅಲ್ಲಿಂದ ಅವ್ರ ಮನೆಯಿಂದ ಪಿಕಪ್ ಮಾಡಿ ಅವ್ರು ನಾವು 4 ಫೋನ್ ನಂಬರ್ ಪೇಪರಲ್ಲಿ ಹಾಕಿರ್ತೀವಿ. ಅವರು ಆ ನಂಬರಿಗೆ ಫೋನ್ ಮಾಡಿದ್ಕೊಳ್ಳೆ ಅವ್ರ ಮನೆ ಹೋಗಿ ಕರ್ಕೊಳ್ತೀವಿ. ಅವ್ರು ಹೋಗಿ ಎಲೆಕ್ಷನ್ ವೋಟ್ ಹಾಕ್ತಾರೆ. ವೋಟ್ ಹಾಕಿ ತಿರ್ಗಾ ಮತ್ತು ಅವ್ರನ್ನ ಮನೆಗೆ ಡ್ರಾಪ್ ಮಾಡೋದು. ಒಟ್ಟು ನಮಗೆ 100% ನಮ್ಗೆ ವೋಟಿಂಗ್ ಆಗಬೇಕು. ಇದು ಒಂದು ಇಂಟೆನ್ಷನಲ್ಲಿ, ಒಂದು ಅವೇರ್ನೆಸ್ಸಲ್ಲಿ ಅದು ಮಾಡಿದ್ದು. ಇವನ್ ಕೆರೆ ನಮ್ಮ ಒಂದು 20 ವರ್ಷದಿಂದ ನಮ್ಮ ಶ್ರೀನಿವಾಸ್ ಹೆಬ್ಬಾರು, ನಮ್ಮ ಹೆಮ್ಮೆಯ ಜೀವಜಲ ಕಾರ್ಯಪಡೆ ಅಧ್ಯಕ್ಷರು, ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ತನುಮನಧನ ನಾವೆಲ್ಲ ಒಗ್ಗಟ್ಟಾಗಿ ಮಾಡಿದ್ದು. ಸುಮಾರು ಸಿರ್ಸಿ ಊರಿನ ಒಂದು 9 ಕೆರೆ. ಯಾಕಂದರೆ ಈಗ ಕ್ರಮೇಣ ಮುಂದೆ ಜಗತ್ತಲ್ಲಿ ಯುದ್ಧಗಳು ಶುರುವಾಗಿದೆ, ನೀರಿನ ಯುದ್ಧ ಶುರುವಾಗುತ್ತೆ. ಯಾಕಂದ್ರೆ ನೀರು ಸಿಗ್ತಾ ಇಲ್ಲ. ಎಲ್ಲ ಕಡೆಗೆ ಬಾವಿ, ಬೋರೆಲ್ ತೆಗೆದು ಎಲ್ಲ ನೀರು ಹಾಳಾಗ್ಬಿಟ್ಟಿದೆ. ನಮ್ಮ ಹಳೆಯ ಕಾಲದ ನಮ್ಮ ಪೂರ್ವಜರು ಇಷ್ಟು ಕೆರೆ ಮಾಡಿದ್ರು, ಎಲ್ಲ ಕೆರೆಗಳು ಒಂದೊಂದೇ ಹೋಗ್ತಾ ಇದ್ದಾವೆ. ಹಾಗೆ ನಮ್ಮ ಸಿರ್ಸಿಲಿ 9 ಹಳೆಯ ಕೆರೆಗಳಿದ್ದು, ಅದನ್ನೆಲ್ಲ ನಾವು ತನುಮನ ಹಾಕಿ ನಾವು ಅದನ್ನು ಡಿಗ್ಗಿಂಗ್ ಮಾಡಿ ಅಭಿವೃದ್ಧಿಪಡಿಸಿದ್ವಿ. ಇದು ತುಂಬ ಹೆಮ್ಮೆ. ಒಂದು ಜೀವಜಲ ಕಾರ್ಯಪಡೆ ನಾನು ಒಂದು ಕಾರ್ಯಕರ್ತ ಅಂತ ಹೇಳ್ಕೊಳ್ಳಿಕ್ಕೆ ನಾನು ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಲಾಯನ್ಸ್ ಕ್ಲಬ್ ನಡೆಸಿದ ರಾಜ್ಯ ಮಟ್ಟದ ಸರೆಗಮಪ ಅವಾರ್ಡಲ್ಲಿ ಒಂದು ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೆ. ನಮ್ಮ ಕರ್ನಾಟಕ ಮತ್ತು ಗೋವಾ ರಾಜ್ಯಕ್ಕೆ 2 ಕ್ಯಾಂಡಿಡೇಟ್ಸ್ ಮಾಡಿದ್ದು. ನನಗೆ ಆ್ಯಕ್ಚುಲಿ ನಾನು ಕೊರೋನಾ ಟೈಮಿಗೆ ಮ್ಯೂಸಿಕ್ ಕಲ್ತಿದ್ದು. ಮನೇಲಿ ಏನೂ ಕೆಲಸ ಇಲ್ಲಾಗಿತ್ತು, ಕೂತಲ್ಲೇ ಹಾಡ್ತಾ ಕಲ್ತಿದ್ದು. ಅದು ನನಗೆ 3ನೇ ಪ್ರೈಸ್ ಬಂತು. ಅದು ಒಂದು ರಾಜ್ಯ ಮಟ್ಟ. ತುಂಬ ಸಂತೋಷ ಅನಿಸ್ತಾ ಇದೆ. ಅಂದರೆ ನೀವು ತಾವು ಸಕಲ ಕಲಾವಲ್ಲಭ ಅಂತ ಆಯಿತು. ಹಾಗಾದರೆ ಜ್ಯುವೆಲರ್ಸಿ ಶಾಪ್ನ ಅವರು ಓನರು ಕೂಡ ಹೌದು, ಸೋಷಿಯಲ್ ವರ್ಕಲ್ಲೂ ಕೂಡ ಗುರುತಿಸಿಕೊಂಡಿದ್ದೀರಿ. ಇದೀಗ ಸರಿಗಮಪದರಲ್ಲೂ ಕೂಡ 3rd ಪ್ರೈಸ್ ತೊಗೊಂಡಿದ್ದೀರಾ. ಒಳ್ಳೆ ಹಾಬಿ ಸರ್. ಓಕೆ, ಎಸ್ ಸರ್. ಕೊನೆಯದಾಗಿ ನಮ್ಮ ಲೋಕಧ್ವನಿಯ ಹೆಮ್ಮೆಯ ಸಾಧಕರು ಪ್ರಶಸ್ತಿಗೆ ತಾವು ಕೂಡ ಭಾಜನರಾಗಿದ್ದೀರಿ. ಇದೇ ಜನವರಿ 10ರಂದು ನಾಡಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ತಮಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿದ್ದಾರೆ. ತಾವು ಕೂಡ ಬೆಂಗಳೂರಿಗೆ ಆಗಮಿಸ್ತೀರಿ. ಸೊ ಈ ಒಂದು ಖುಷಿಯ ಸಂದರ್ಭದಲ್ಲಿ ನಮ್ಮ ಲೋಕಧ್ವನಿಯ ಹೆಮ್ಮೆಯ ಸಾಧಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಕ್ಕೆ ಏನು ಹೇಳ್ತೀರಾ ಸರ್ ಅಂತ? ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಾನು ಲೋಕಧ್ವನಿಯನ್ನು ನಾನು ಹುಟ್ಟಿದಾಗಿಂದ 50 ವರ್ಷ ನೋಡ್ತಾ ಇರೋದು. ನಾನು ಲೋಕಧ್ವನಿಯನ್ನು ನಾನು ಲೋಕಲ್ ಧ್ವನಿಯನ್ನು ನಾನೇ ಹೆಸರಿಟ್ಟಿದ್ದು. ನಾನು ಆವಾಗೇ ಆನ್ವಟರ್ ಹೇಳ್ತಿದ್ವಿ, ಲೋಕಲ್ ಧ್ವನಿ ಇದು ಜನರ ಭಾಷೆ ಇರೋದು. ಈಗ ಅವರು ಲಾಸ್ಟ್ ಪೇಜಲ್ಲಿ ಲೋಕಲ್ ಧ್ವನಿ ಅಂತ ಮಾಡ್ತಾ ಇದ್ದಾರೆ. ನಾನು ಆವಾಗ ಲೋಕಲ್ ಧ್ವನಿ ಅಂತಲೇ ಕರಿತಿದ್ದೆ. ತುಂಬ ಆತ್ಮೀಯ ಸಂಘಟನೆ ಅದು. ಸಿರ್ಸಿ ಜಿಲ್ಲೆಯ ಪ್ರಪ್ರಥಮ ಕನ್ನಡ ದೈನಿಕ. ನಮ್ಮ ಲೋಕಧ್ವನಿ ನಮ್ಮ ಊರಿನಲ್ಲೇ ಸ್ಥಾಪನೆ ಆಗೋದು ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಅನಿಸ್ತಾ ಇದೆ. ಧನ್ಯವಾದ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆಗೆ ಸುದೀರ್ಘವಾಗಿ ಮಾತನಾಡಿದ್ದಕ್ಕೆ ಮತ್ತೊಮ್ಮೆ ತಮ್ಮ ಪ್ರಶಸ್ತಿಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವಾನಿ. ನಮಸ್ಕಾರ.